ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನಾನು ಕರ್ಜಿಕಾಯಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕರ್ಜಿಕಾಯಿ ಫಿಲ್ಲಿಂಗ್ ನ ಎಷ್ಟೊಂದು ವೆರೈಟಿ ಫಿಲ್ಲಿಂಗ್ ಮಾಡ್ತಾರೆ, ಎಷ್ಟೊಂದ್ ಕಡೆ ಬೇರೆ ಬೇರೆ ತರ. ನಮ್ ಕಡೆ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ, ಈಸಿನೂ ಕೂಡ. ಅದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ. ನೀವ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ನೀವು ಕರ್ಜಿಕಾಯಿ ಕೂಡ ಮಾಡೋಕ್ ಗೊತ್ತಿದ್ರುನು ನಮ್ ಕಡೆದ್ ಒಂದ್ ಫಿಲ್ಲಿಂಗ್ ಚೇಂಜ್ ಆಗುತ್ತೆ. ಒಳಗಿಂದ ಫಿಲ್ ಮಾಡ್ತೀವಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಟೇಸ್ಟ್ ಮತ್ತೆ ರೆಸಿಪಿ ಚೇಂಜ್ ಇರುತ್ತೆ. ಸೊ ನಮ್ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಇವತ್ತು ಹೇಗ್ ಮಾಡೋದು ನೋಡೋಣ. ತುಂಬಾ ಈಸಿ, ತುಂಬಾ ಬೇಗ ಆಗುತ್ತೆ. ಮತ್ತೆ ಇವಾಗ ಮಕ್ಳಿಗೆ ರಜಾ ಬೇರೆ, ಸ್ಕೂಲ್ ಹಾಲಿಡೇಸ್ ಅಲ್ವಾ. ಇಂಡಿಯಾಲೂ ಹಾಲಿಡೇ, ಇಲ್ಲಿ UK ನಲ್ಲೂ ಹಾಲಿಡೇ ಇದೆ. ನನ್ ಮಕ್ಳು ಮನೇಲಿ ಇದಾರೆ. ಸೊ ಸ್ನಾಕ್ ಅಂತ ಏನಾದ್ರೂ ಕೇಳ್ತಾನೆ ಇರ್ತಾರೆ ಡೈಲಿ. ಸೊ ಕರ್ಜಿಕಾಯಿ ಮಾಡಿ ಇಟ್ಕೊಳ್ಳೋಣ ಅಂತ. ಹೆಲ್ತ್ಗೂ ಒಳ್ಳೇದು, ಮತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗತ್ತಲ್ವಾ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮೈದಾ ಹಿಟ್ಟು ಕಲ್ಸಿಟ್ಕೊಂಡ್ಬಿಡೋಣ. ಸೊ ನಾನು ಮೈದಾ ಕಲ್ಸೋಕೆ ಇಲ್ಲಿ 2 ಬೌಲ್ ಅಷ್ಟು, ಚಿಕ್ಕ ಬೌಲಲ್ಲಿ 2 ಬೌಲ್ ಅಥವಾ 2 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದು ಮಿಕ್ಸಿಂಗ್ ಬೌಲ್ಗೆ, ಯಾವ ಬೌಲಲ್ಲಿ ಕಲ್ಸ್ಬೇಕೋ ನೀವು ಆ ಬೌಲ್ಗೆ ಹಾಕಿಟ್ಕೊಳ್ಳಿ. ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಕರ್ಜಿಕಾಯಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ 1 ಟೇಬಲ್ ಸ್ಪೂನ್ ರವೆ ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಸ್ವಲ್ಪ ಕಾಯಿಸಿ ಹಾಕೊಂಡ್ರು ಪರವಾಗಿಲ್ಲ, ಇಲ್ಲ ಹಂಗೆ ನಾರ್ಮಲ್ ಎಣ್ಣೆ ಹಾಕೊಂಡ್ರು ಪರವಾಗಿಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು, ನಾನು ಚಿಕ್ಕ ಸ್ಪೂನ್ ಅಲ್ಲಿ 4 ಸ್ಪೂನ್ ಹಾಕೊಂಡೆ. ಟೇಬಲ್ ಸ್ಪೂನ್ ಆದ್ರೆ 2 ಟೇಬಲ್ ಸ್ಪೂನ್ ಸಾಕಾಗತ್ತೆ. ಇದನ್ನ ಹಾಕೊಂಡು 1 ಸ್ಪೂನ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲ್ಸಕ್ ಶುರು ಮಾಡ್ಬೇಕು. ಸ್ಪೂನ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಆದ್ಮೇಲೆ ನೀವು ನೀರ್ ಎಷ್ಟಂದ್ರೆ ಚಪಾತಿ ಹಿಟ್ಟಿಗೆ ಅದಕ್ಕೆ ಕಲ್ಸ್ಕೊಬೇಕು ನಾವ್ ಇದನ್ನ. ಸೊ ಕೈಯಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊತಾ ಹೋಗಿ. ಇದನ್ನ ಈ ತರ ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಳ್ಳಿ. ನೋಡಿ, ಸಾಫ್ಟ್ ಆಗೇ ಇದೆ, ಅಷ್ಟೊಂದು ಗಟ್ಟಿಯಾಗಿರಲ್ಲ, ಮೀಡಿಯಂ ಆಗಿರುತ್ತೆ. ತುಂಬಾನು ಮೆತ್ತಗ್ ಮಾಡ್ಕೋಬೇಡಿ, ಹರಿಯೋಕ್ ಕಷ್ಟ ಆಗತ್ತೆ. ಸೊ ಈಗ ಒಂದ್ 2 ನಿಮಿಷ ಮಿದಿಬೇಕು. ಚೆನ್ನಾಗಿ ಮಿದಿರಿ, ಸ್ಮೂತ್ ಆಗಿ ಬರೋಂಗೆ ಮಿದ್ಬಿಟ್ಟು 20 ನಿಮಿಷ ಇದನ್ನ ನೆನೆಯೋಕ್ ಬಿಡೋಣ. ಅಷ್ಟರಲ್ಲಿ ಫಿಲ್ಲಿಂಗ್ ಕೂಡ ಮಾಡ್ಕೋಬಹುದು ನಾವು. ಫಿಲ್ಲಿಂಗ್ ಬೇಕಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಇದು ಫಿಲ್ಲಿಂಗಿಗೆ ತುಂಬಾ ಜನ ಕಡಲೆ ಬೀಜ ಏನು ಹಾಕಲ್ಲ. ಮತ್ತೆ ಕೊಬ್ಬರಿ, ಎಳ್ಳು, ಬೆಲ್ಲ ಹಾಕೋತಾರೆ. ಮತ್ತೆ ಗಸಗಸೆ ಬೇಕಾದ್ರೆ ಹಾಕೋತಾರೆ. ನಾವು ಗಸಗಸೆ ಹಾಕಲ್ಲ, ಬಟ್ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕ್ತಿವಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದನ್ನ ಟ್ರೈ ಮಾಡಿ ನೋಡಿ. ಇದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಿರೋದು, ಇದು 5 ಇಂಗ್ರೀಡಿಯೆಂಟ್ಸ್. ಮತ್ತೆ ಕಡಲೆ ಬೀಜ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನಾನು ಯಾವ ಬೌಲಲ್ಲಿ ಅಳತೆ ಮಾಡಿದೀನೋ ಅದ್ರಲ್ಲಿ ಅರ್ಧ ತಗೊಂಡಿದ್ದೀನಿ. ಬೆಲ್ಲ ಕೂಡ ಅಷ್ಟೇ ತಗೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಕಮ್ಮಿ, ಅವೆರಡಕ್ಕಿಂತ ಸ್ವಲ್ಪ ಕಮ್ಮಿ. ಮತ್ತೆ ಎಳ್ಳು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಹುರ್ಕೋಬೇಕು. ಎಳ್ಳು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಮತ್ತೆ ಕಡಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ಲಿ ಅಂತ ಅಷ್ಟೇ, ಮೆತ್ತಗಿದ್ರೆ. ಇವೆರಡನ್ನು ಹುರ್ಕೊಳ್ಳೋಣ. ಮೊದಲಿಗೆ ಕಡಲೆ ಬೀಜ ಹುರಿತಿದ್ದೀನಿ. ಕಡಲೆ ಬೀಜನ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು 4 ರಿಂದ 5 ನಿಮಿಷ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಸ್ಲೋ ಆಗಿ ಉರಿಬೇಕು. ಇದನ್ನ ತುಂಬಾ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಂಡು ಉರಿಬೇಡಿ, ಒಳಗ್ ಬೆಂದೇ ಇರಲ್ಲ, ಮೇಲ್ ಮಾತ್ರ ಸುಟ್ಟಂಗಾಗುತ್ತೆ. ರುಚಿ ಇರಲ್ಲ ಕರ್ಜಿಕಾಯಿ ಅಷ್ಟು ಚೆನ್ನಾಗಿದೆ. ಮತ್ತೆ ಹೆಚ್ಚಿಗೆ ದಿವಸ ಸ್ಟೋರು ಮಾಡಕ್ ಆಗಲ್ಲ. ಅದರಿಂದ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಹದವಾಗಿ ಉರಿಬೇಕು. 4-5 ನಿಮಿಷ ಸ್ಲೋ ಆಗಿ ಹುರ್ಕೊಳ್ಳಿ. ಕಡ್ಲೆ ಬೀಜ ಆಯ್ತು. ಇದನ್ನ ಇವಾಗ ಆರೋಕ್ ಇಡ್ಬೇಕು. ಇದು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು. ಸೊ ನಾನು ಇಲ್ಲೊಂದು ಪ್ಲೇಟ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಇವಾಗ ಎಳ್ಳು ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಎಳ್ಳು 1 ನಿಮಿಷ ಸಾಕು, ತುಂಬಾ ಹೊತ್ತು ತಗೊಳಲ್ಲ. 1 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈ ಆಡ್ಸಿದ್ರೆ ಸಾಕಾಗತ್ತೆ. ಎಳ್ಳು ಕೂಡ ಆಯ್ತು. ನೋಡಿ, ಈ ತರ ಸ್ವಲ್ಪ ಬ್ರೌನ್ ಆದ್ರೆ ಸಾಕು. ಇದನ್ನ ನಾನು ಕಡಲೆ ಬೀಜ ಇಟ್ಟಿದ್ನಲ್ಲ ಆರ್ಕೊಳಕ್ಕೆ, ಅದೇ ಪ್ಲೇಟ್ ಹಾಕ್ತಾ ಇದ್ದೀನಿ. ನೀವೇನಾದ್ರೂ ಕಡಲೆ ಬೀಜನ, ಕೆಲವರು ಕಡಲೆ ಬೀಜ ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ಕೋತಾರೆ. ನಿಮ್ಗೆ ಸಿಪ್ಪೆ ಇಷ್ಟ ಆಗಲ್ಲ ಅನ್ನೋದಾದ್ರೆ ಸಿಪ್ಪೆನ ನೋಡಿ, ಇದು ಒಣಗದ್ ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗಂದ್ರೆ ಸಿಪ್ಪೆಗಳೆಲ್ಲ ಬರುತ್ತೆ. ಆ ಸಿಪ್ಪೆಗಳೆಲ್ಲ ತೆಗೆದ್ಬಿಟ್ಟು ಹಾಕೋಬಹುದು. ಕಲರ್ ಡಾರ್ಕ್ ಬರಲ್ಲ ಅಂತ ಅಷ್ಟೇ. ನಾನು ಸಿಪ್ಪೆ ಸಮೇತ ಹಾಕ್ತಿದ್ದೀನಿ, ನನ್ಗೆ ಜಾಸ್ತಿ ಏನ್ ಡಿಫ್ರೆನ್ಸ್ ಆಗಲ್ಲ ಅಂತ. ಸೊ ಅದಕ್ಕೇನೆ ಎಳ್ಳನ್ನ ಹಾರೋಕ್ ಇಡ್ತಾ ಇದ್ದೀನಿ ಅದೇ ಪ್ಲೇಟ್ಗೆ. ನೀವೇನಾದ್ರೂ ಸಿಪ್ಪೆ ಕಡಲೆ ಬೀಜ ತೆಗೆದ್ಬಿಟ್ಟು ಮಾಡ್ತೀನಿ ಅನ್ನೋದಾದ್ರೆ ಸಪರೇಟ್ ಪ್ಲೇಟ್ ಅಲ್ಲಿ ಹಾರಾಕೊಳ್ಳಿ. ಸೊ ಇದು ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತೆಗೆದ್ಬಿಟ್ಟು ಹಾಕೋಬಹುದು. ಎಳ್ಳು ಇನ್ನೊಂದ್ ಕಡೆ ಪ್ಲೇಟ್ ಅಲ್ಲಿ ಹಾರ್ಕೋತಾ ಇರುತ್ತೆ. ಸೊ ಇದನ್ನ ಇವಾಗ ಎತ್ತಿಟ್ಬಿಟ್ಟು ಕಡ್ಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬಾ ಉರಿಯೋಂಗಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ.
ತುಂಬಾ ಏನ್ ಕಡ್ಲೆ ಬಿಸಿ ಮಾಡೋದಲ್ಲ, ಬಿಸಿ ಇರೋ ತವಾ ಮೇಲೆ ಲೋ ಫ್ಲೇಮ್ ಅಲ್ಲೇ ಒಂದ್ 5-10 ಸೆಕೆಂಡ್ ಕೈ ಆಡ್ಸಿದ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ಲಿ ಅಂತ ಅಷ್ಟೇ. ಇದು ಸಾಕಿದು, ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಆಯ್ತು ಹುರಿದಿದ್ದು, ಇದು ಸ್ವಲ್ಪ ತಣ್ಣಗಾಗ್ಲಿ, ಎಲ್ಲವೂ ಚೆನ್ನಾಗಿ ತಣ್ಣಗಾಗ್ಬೇಕು, ಬಿಸಿ ಇರಬಾರ್ದು ಒಳಗೂ ಕೂಡ ಕಡಲೆ ಬೀಜ ಎಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಕಡಲೆ ಬೀಜ ಕಡಲೆ ಎಲ್ಲ ತಣ್ಣಗಾಗಿದೆ. ಮೊದ್ಲಿಗೆ ನಾನು ಕಡಲೆ ಬೀಜನ ಪೌಡರ್ ಮಾಡ್ಕೋತೀನಿ. ಮಿಕ್ಸಿ ಜಾರ್ ಪೌಡರ್ ಮಾಡ್ಕೊಳ್ಳೋದು ನಿಮ್ದು ಯಾವ ಜಾರ್ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಕೂಡ ಪೌಡರ್ ಮಾಡ್ಕೋಬಹುದು, ಇಲ್ಲ ಒಂದೊಂದನ್ನು ಸಪರೇಟ್ ಆಗಿ ಮಾಡ್ಕೋಬಹುದು, ನಿಮ್ಗೆ ಹೆಂಗಾದ್ರೂ ಓಕೆ. ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡಿ. ನೋಡಿ ಅದಕ್ಕೆ ಇರ್ಬೇಕು, ತುಂಬಾ ನುಣ್ಣಗ್ ಮಾಡ್ಬೇಡಿ, ಸ್ವಲ್ಪ ಈ ತರ ತರಿ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜ ಆಯ್ತು, ಇದನ್ನ ಇವಾಗ ಯಾವ ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ ಆ ಬೌಲ್ಗೆ ಹಾಕೊಳ್ಳಿ. ಕಡಲೆನ್ ಕೂಡ ಅದೇ ತರ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ನಾನ್ ಮೊದ್ಲೇ ಹೇಳ್ದಾಗೆ ನಿಮ್ಗೆ ಒಟ್ಟಿಗೆ ಕೂಡ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಪೌಡರ್ ಮಾಡ್ಕೋಬೇಕು ನೀವು, ಇಲ್ಲ ಸಪರೇಟ್ ಆಗಿ ತರ ಒಂದೊಂದನ್ನು ಪೌಡರ್ ಮಾಡ್ಕೋಬಹುದು. ಯಾಕೆಂದ್ರೆ ನಾನು ಸಪರೇಟ್ ಆಗಿ ಮಾಡ್ತಿರೋದು ಕೆಲವು ಬೇಗ ಆಗುತ್ತೆ. ಎಳ್ಳಂತೂ ತುಂಬಾ ಬೇಗ ಪೌಡರ್ ಆಗಿ ಹೋಗುತ್ತೆ, ಕಡಲೆ ಬೀಜ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ಸಪರೇಟ್ ಆಗಿ ಮಾಡ್ಕೋತಿದೀನಿ ಅಷ್ಟೇ. ಕೊಬ್ಬರಿ ಸ್ವಲ್ಪ ದಪ್ಪ ಇದೆ ತುರಿ, ನಾವು ತುರ್ಕೊಂಡಿದ್ದು ನಾನು ಫ್ರೆಶ್ ಕೊಬ್ಬರಿ, ಸೊ ಸ್ವಲ್ಪ ದಪ್ಪ ಬಂದಿದೆ ತುರಿ ಅಂತ ಒಂದೇ ಒಂದ್ ಸೆಕೆಂಡ್ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊತಾ ಇದೀನಿ ಅಷ್ಟೇ. ತುಂಬಾ ಪೇಸ್ಟ್ ತರ ಏನ್ ಮಾಡಕ್ ಹೋಗಲ್ಲ, ಸ್ವಲ್ಪ ತರಿನೇ. ನೀವು ಸಣ್ಣ ತುರ್ದಿದ್ರೆ ಏನು ಮಾಡೋದ್ ಬೇಕಿಲ್ಲ, ಡೈರೆಕ್ಟ್ ಆಗಿ ಅದನ್ನ ಹಾಕೋಬಹುದು. ಇದನ್ನ ಒಂದ್ 2 ಸೆಕೆಂಡ್ ಸ್ವಲ್ಪ ಪೌಡರ್ ಮಾಡ್ಕೋತೀನಿ. ನೋಡಿ ಇಷ್ಟಾದ್ರೆ ಸಾಕು, ಚೆನ್ನಾಗಿದೆ. ಇವಾಗ ಸಣ್ಣ ತುರಿ ಇದನ್ನು ಈ ಬೌಲ್ಗೆ ಹಾಕೊಳ್ಳೋಣ, ಯಾವ್ದು ಮಿಕ್ಸಿಂಗ್ ಬೌಲ್ ಇತ್ತಲ್ಲ ಅದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಇವಾಗ ಬೆಲ್ಲ ಹಾಕೋಬೇಕು. ಇದು ಬೌಲ್ ಚಿಕ್ಕದ ಅನಿಸ್ತಿದೆ ನನ್ಗೆ ಮಿಕ್ಸ್ ಮಾಡೋಕೆ, ಸೊ ನಾನು ಇದನ್ನೊಂದ್ ಸ್ವಲ್ಪ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದಕ್ಕೆ ಇವಾಗ ಬೆಲ್ಲ ಹಾಕೊಳ್ಳೋಣ. ಫಿಲ್ಲಿಂಗ್ ರೆಡಿ ಆಯ್ತು. ಇದನ್ನ ಆಕ್ಚುಲಿ ಬೌಲಲ್ಲಿ ಹಾಕೊಂಡು ತಿಂದ್ರೆ ಅದು ಅಷ್ಟು ಚೆನ್ನಾಗಿರುತ್ತೆ, ಫಿಲ್ಲಿಂಗ್ಗೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ನೀವು ಆಕ್ಚುಲಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ. ಇವಾಗ ನಿಮ್ಗೆ ಬೆಲ್ಲ ಬೇಕಂದ್ರೆ, ನಾನ್ ಮೀಡಿಯಂ ಆಗಿ ಹಾಕಿದೀನಿ ಬೆಲ್ಲ, ಸ್ವೀಟ್ ಮೀಡಿಯಂ ಆಗಿ ಇದೆ. ತುಂಬಾ ಸ್ವೀಟ್ ಚೆನ್ನಾಗಿ, ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಕರ್ಜಿಕಾಯಿಗೆ ಇವಾಗ ಬೆಲ್ಲನ ಸ್ವಲ್ಪ ಪೌಡರ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ನೊಂದ್ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಫಿಲ್ಲಿಂಗ್ ರೆಡಿ ಆಯ್ತು, ಕರ್ಜಿಕಾಯಿ ಮಾಡೋಕ್ ಸ್ಟಾರ್ಟ್ ಮಾಡೋಣ. ಈ ಫಿಲ್ಲಿಂಗ್ ನ ಹೆಚ್ಚಿಗೆ ದಿವಸ ಇಟ್ಕೋಬಹುದು. ಇದನ್ನ ತಿಂಗಳುಗಳ ತನಕ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಎಷ್ಟೊಂದ್ ದಿವಸ ಬರುತ್ತೆ, ತಿಂಗಳುಗಳು ಇಟ್ಕೋಬಹುದು. ನಿಮ್ಗೆ ಯಾವಾಗ ಬೇಕೋ ಅವಾಗ ಮೈದಾ ಕಲ್ಸ್ಕೊಂಡು ಮಾಡ್ಕೊಂಡು ಕರ್ಜಿಕಾಯಿ ಮಾಡಿ ಇಟ್ಕೋಬಹುದು. ಮೊದ್ಲು ನಾನು ಕರ್ಜಿಕಾಯಿ ಸ್ವಲ್ಪ ಅರ್ದಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಎಣ್ಣೆ ಕಾಯಕ್ ಇಡೋಣ. ಎಣ್ಣೆ ಕಾಯಕ್ ಇಟ್ಬಿಟ್ರೆ ಎಣ್ಣೆ ಜಾಸ್ತಿ ಕಾದ್ಬಿಡುತ್ತೆ ಇದನ್ನ ಅರಿಯೋ ಅಷ್ಟರಲ್ಲಿ. ಸೊ ಸ್ವಲ್ಪ ಕರ್ಜಿಕಾಯಿ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಕಾಯಕ್ ಇಟ್ಕೊಳ್ಳೋಣ. ನಾನು ಕರ್ಜಿಕಾಯಿನ ನೋಡಿ ಸಣ್ಣದ ಚಿಕ್ಕದಾಗಿ ಒಂದು ಗೋಲಿ ಗಾತ್ರದ ಸೈಜ್ ಅಲ್ಲಿ ತಗೊಂತಾ ಇದ್ದೀನಿ. ನಂದು ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ಲ ಅದು ಚಿಕ್ಕದಿದೆ, ಅಷ್ಟೊಂದು ದೊಡ್ಡದಲ್ಲ ಸೈಜು, ತುಂಬಾ ಪುಟ್ಟ ಸೈಜ್ ಬರುತ್ತೆ, ಅದಕ್ಕೋಸ್ಕರ ಚಿಕ್ಕದಾಗೆ ತಗೊಂಡಿದ್ದೀನಿ. ನೋಡಿ ನಿಮ್ದು ಯಾವ ಸೈಜ್ ಕರ್ಜಿಕಾಯಿ ಮೋಲ್ಡ್ ಇದೆ ಅದನ್ನ ತಗೊಂಡು ಮಾಡ್ಕೊಳ್ಳಿ. ಇದು ಅಕಸ್ಮಾತ್ ಏನಾದ್ರು ಕರ್ಜಿಕಾಯಿ ಮೋಲ್ಡ್ ಇಲ್ಲ ನಿಮ್ಮ ಹತ್ರ ಅಂದ್ರೆ ಕೈಯಲ್ಲೇ ಮಾಡೋದಾದ್ರೂ ನಿಮ್ಗೆ ಯಾವ ಸೈಜ್ ಬೇಕೋ ಸ್ವಲ್ಪ ದಪ್ಪನೇ ತಗೊಂಡು ಕೈಯಲ್ಲಿ ಮಾಡೋದು ಕೂಡ ತೋರಿಸ್ತೀನಿ, ಇದಿಲ್ದೇ ಇದ್ರೂ ಫೋಲ್ಡ್ ಮಾಡೋದು ಹೇಗೆ ಅಂತ. ಸೊ ಈ ಸೈಜ್ ಅಲ್ಲಿ ಈಗ ಎಲ್ಲಾನು ಉಂಡೆ ಮಾಡಿ ಇಟ್ಕೊತಿದೀನಿ. ಒಂದೇ ಸಲ ಎಲ್ಲ ಮಾಡಕ್ ಹೋಗಲ್ಲ, ಒಂದ್ ಸರ್ತಿಗೆ 8-10 ಕರ್ಜಿಕಾಯಿ ಮಾಡ್ಕೊಂಡು ಎಣ್ಣೆಲ್ ಕರ್ಕೊಳ್ಳೋಣ. ತುಂಬಾ ಎಲ್ಲಾನು ಮಾಡಕ್ ಹೋದ್ರೆ ಟೈಮು ಜಾಸ್ತಿ ಆಗುತ್ತೆ, ಮತ್ತೆ ಎಲ್ಲ ಡ್ರೈ ಆಗಕ್ ಶುರುವಾಗ್ಬಿಡುತ್ತೆ ಮಾಡ್ಕೊಂಡ್ರವೆಲ್ಲ ಫ್ರೈ ಮಾಡ್ಲಿಲ್ಲ ಅಂದ್ರೆ. ಅದಕ್ಕೋಸ್ಕರ ಒಂದ್ 10 ಒಂದೊಂದ್ ಸರ್ತಿಗೆ ಮಾಡ್ಕೊಂಡ್ರೆ ಸಾಕು. ಇದನ್ನ ಹರಿಯೋಕೆ ಸ್ವಲ್ಪ ಮೈದಾ ಇಟ್ಬೇಕು, ಅದಕ್ಕೆ ನಾನು ಒಂದ್ ಬೌಲಲ್ಲಿ ಹಾಕಿ ಇಟ್ಕೊಂಡಿದೀನಿ. ಇದನ್ನ ಹರಿಯೋಕ್ ಸ್ಟಾರ್ಟ್ ಮಾಡೋಣ ಇವಾಗ. ಥಿಕ್ನೆಸ್ ನೋಡಿ ಇಷ್ಟಾದ್ರೆ ಸಾಕು, ತುಂಬಾ ತೆಳುನೂ ಅಲ್ಲ ತುಂಬಾ ದಪ್ಪನೂ ಅಲ್ಲ, ಮೀಡಿಯಂ ಆಗಿದೆ, ಇಷ್ಟು ತೆಳ್ಳಗೆ ಇರ್ಲಿ.
ಅರ್ದಿದಾಯ್ತು. ಸ್ವಲ್ಪ ಹಿಟ್ಟು ಹಾಕೊಂಡ್ರು ಸಾಕು, ತುಂಬಾ ಏನ್ ಜಾಸ್ತಿ ಹಿಟ್ಟು ಹಾಕೊಳ್ಳೋದ್ ಬೇಕಿಲ್ಲ. ಸ್ವಲ್ಪ ಹಿಟ್ಟು ಹಾಕೊಂಡು ಅರಿಬೇಕು. ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ಲ, ಅದಕ್ಕೆ ಈ ತರ ಇಟ್ಕೊಳ್ಳಿ, ಪೂರ ಕವರ್ ಆಗೋ ತರ. ಇದು ಸ್ವಲ್ಪ ಬೆಂಡ್ ಮಾಡಿ ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊಂಡಿದ್ವಲ್ಲ, ಆ ಫಿಲ್ಲಿಂಗ್ ತುಂಬ್ಕೋಬೇಕು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತುಂಬಿ, ತುಂಬಾ ಜಾಸ್ತಿನೂ ಅಲ್ಲ ತುಂಬಾ ಕಮ್ಮಿನೂ ತುಂಬಬೇಡಿ, ಖಾಲಿ ಖಾಲಿ ಇರುತ್ತೆ, ತಿನ್ನೋವಾಗ ಅಷ್ಟು ರುಚಿ ಸಿಗಲ್ಲ. ಸೊ ಒಂದು ಹದವಾಗಿ ತುಂಬ್ಕೊಳ್ಳಿ, ಕರೆಕ್ಟ್ ಆಗಿ ಫಿಲ್ ಆಗೋ ಅಷ್ಟು ತುಂಬಿದ್ರೆ ಸಾಕಾಗತ್ತೆ. ನೋಡಿ ಇಷ್ಟು ತುಂಬಿಟ್ಟು ಸ್ವಲ್ಪ ಎಡ್ಜದ್ದೆಲ್ಲ ಕ್ಲಿಯರ್ ಮಾಡಿ, ಅದು ಚೆನ್ನಾಗಿ ಕವರ್ ಆಗ್ಲಿ ಅಂತ ಅಷ್ಟೇ. ಅದು ಪೌಡರ್ ಇದ್ರೆ ಫಿಲ್ ಆಗಲ್ಲ, ಓಪನ್ ಆಗ್ಬಿಡುತ್ತೆ ಕರಿಯೋವಾಗ, ಅದಕ್ಕೋಸ್ಕರ. ಸೊ ಇದನ್ನ ಪೂರ ಪೌಡರ್ ಬೀಳ್ದೆ ಇರೋಂಗ್ ನೋಡ್ಕೊಂಡು ಪ್ರೆಸ್ ಮಾಡಿದ್ರೆ ಆಯ್ತು. ಎಲ್ಲಾ ಕಡೆ ಪೂರ ಪ್ರೆಸ್ ಮಾಡಿ ಈ ತರ ಎಕ್ಸ್ಟ್ರಾ ಬರೋದನ್ನ ಸ್ವಲ್ಪ ಹಿಂಗ್ ತೆಗೆದ್ರೆ ಬಂದ್ಬಿಡುತ್ತೆ. ಎಡ್ಜಿನ ಬೇಕಾದ್ರೆ ಅಕಸ್ಮಾತ್ ಓಪನ್ ಇದ್ರೆ ಅಂತ ಬೆಳ್ಳಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸೊ ಪೂರ ಕವರ್ ಆಯ್ತು ನೋಡಿ, ಇದ್ರ ಮೆಲ್ಲಗೆ ಬಿಡಿಸ್ಕೊಳ್ಳಿ. ನಿಮ್ ಹತ್ರ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದ್ರೂ ಈ ತರ ಮಾಡ್ಕೋಬಹುದು ನೋಡಿ. ಹರಿದ್ಬಿಟ್ಟು ಅದನ್ನ ಹಂಗೆ ಮಣೆ ಮೇಲೆ ಅಥವಾ ತಟ್ಟೆಲಿ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಫಿಲ್ಲಿಂಗ್ ತುಂಬಿ ಒಂದ್ 2 ಸ್ಪೂನ್ ಅಷ್ಟು, ಅದಕ್ಕೆ ಕರೆಕ್ಟ್ ಆಗಿ ಆಗೋ ಅಷ್ಟು, ಜಾಸ್ತಿನೂ ತುಂಬೇಡಿ ತುಂಬಾ ಕಮ್ಮಿನೂ ಹಾಕೋಬೇಡಿ. ಅಷ್ಟು ತುಂಬಿಟ್ಟು ಎಡ್ಜಲ್ಲೆಲ್ಲ ಸ್ವಲ್ಪ ಪೌಡರ್ ಇಲ್ದೇ ಇರೋಂಗೆ, ಆ ಫಿಲ್ಲಿಂಗ್ ಇಲ್ದೇ ಇರೋಂಗ್ ತೆಗೆದು ಎಡ್ಜನ್ನ ಹಿಂಗೆ ಕವರ್ ಮಾಡಿ, ಸುತ್ತ ಕವರ್ ಮಾಡಿ ಪ್ರೆಸ್ ಮಾಡ್ತಾ ಹೋಗಿ ಎಲ್ಲಾ ಕಡೆ. ಈ ತರ ಎಡ್ಜೆಲ್ಲ ಪ್ರೆಸ್ ಮಾಡ್ಬಿಟ್ಟು ಇವಾಗ ಒಂದು ಫೋರ್ಕ್ ತಗೊಂಡು ಈ ಎಡ್ಜನ್ನ ಈ ತರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸೀಲ್ ಆಗತ್ತೆ, ಓಪನ್ ಆಗಲ್ಲ, ಎಣ್ಣೆಲ್ ಕರಿಯೋವಾಗ ಓಪನ್ ಆಗಲ್ಲ, ಮತ್ ನೋಡಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಕ್ಲೀನ್ ಆಗಿ ಟೈಟ್ ಆಗಿ ಪ್ರೆಸ್ ಆಗಿರುತ್ತೆ. ಸೊ ಎಣ್ಣೆಲ್ ಕರೆದ್ರೆ ನೀಟ್ ಆಗಿರುತ್ತೆ. ಸೊ 2 ಕಡೆ ಬೇಕಿದ್ರೆ ಮಾಡ್ಕೋಬಹುದು, ನೋಡಕ್ ಒಂದೇ ತರ ಕಾಣಿಸುತ್ತೆ, ಒಂದು ಯೂನಿಫಾರ್ಮ್ ಆಗಿ ಅಂತ. 2 ಕಡೆ ಈ ತರ ತುಂಬಾ ಜಾಸ್ತಿನೂ ಪ್ರೆಸ್ ಮಾಡ್ಬೇಡಿ, ಕಟ್ಟಾಗೋಷ್ಟು ಪ್ರೆಸ್ ಮಾಡ್ಬೇಡಿ, ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ಸೀಲ್ ಆದ್ರೆ ಸಾಕಷ್ಟೆ. ನೋಡಿ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಹಂಗೇನೆ ಮಾಡ್ಕೋಬಹುದು. ಇದೇ ತರ ಎಲ್ಲವನ್ನು ಮಾಡಿಟ್ಕೊಳ್ಳಿ. ನಾನೊಂದ್ ಬಟ್ಟೆ ಕವರ್ ಮಾಡ್ತಾ ಇದ್ದೀನಿ, ಬೇರೆವೆಲ್ಲ ಮಾಡ್ಕೊಳ್ಳೋ ತನಕ ಡ್ರೈ ಆಗದೆ ಇರ್ಲಿ ಅಂತ. ಡ್ರೈ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಕರಿಯಕ್ಕೆ. ಸೊ ಅದಕ್ಕೋಸ್ಕರ ಒಂದ್ 8 ಮಾಡ್ಕೊಳ್ಳೋವರೆಗೂ ಒಂದು ಬಟ್ಟೆ, ಒಂದು ಕಾಟನ್ ಏನಾದ್ರು ಬಟ್ಟೆನ ಮುಚ್ಚಿರಿ ಅದ್ರ ಮೇಲೆ. ಒಂದ್ 10-12 ಮಾಡ್ಕೊಂಡಿದೀನಿ ಒಟ್ಟಿಗೆ, ಒಟ್ಟಿಗೆ ಎಲ್ಲಾನು ಮಾಡ್ಕೊಳಕ್ ಹೋಗ್ಬೇಡಿ, ಒಂದ್ ಸ್ವಲ್ಪನೇ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಿದೀನಿ. ಇವಾಗ ಎಣ್ಣೆ ಕಾಯಕ್ ಇಟ್ಬಿಟ್ಟು ಡೀಪ್ ಫ್ರೈ ಮಾಡ್ಬೇಕು ಇವನ್ನೆಲ್ಲ. ಎಣ್ಣೆನ ಐ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸಿ, ಚೆನ್ನಾಗಿ ಬಿಸಿ ಆಗ್ಲಿ, ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರ್ಜಿಕಾಯಿ ಮಾಡೋಣ. ಬಟ್ ಎಣ್ಣೆ ಕಾದಿದ್ಯಾ ಇಲ್ವಾ ನೋಡಕ್ಕೆ ಒಂಚೂರ್ ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಹಾಕಿ ನೋಡಿ, ಅದು ಈಸಿಯಾಗಿ ಮೇಲೆದ್ರೆ ಈ ತರ ಕಾದಿದೆ ಅಂತ. ಸೊ ಇಷ್ಟು ರೆಡಿ ಆಗಿದೆ ಎಣ್ಣೆ. ಇವಾಗ ಕರ್ಜಿಕಾಯಿ ಹಾಕೊಳ್ಳೋಣ. ಇದನ್ನ ತೆಗೆದ್ ಬಿಡ್ತೀನಿ. ಎಣ್ಣೆ ಜಾಸ್ತಿ ಕಾದಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ, ಜೋರಾಗಿ ದೂರದಿಂದ ಹಾಕಕ್ ಹೋಗ್ಬೇಡಿ, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಮೆಲ್ಲಗೆ ಎಣ್ಣೆ ಹತ್ರಕ್ಕೆ ತಗೊಂಡೋಗಿ ಮೆಲ್ಲಗೆ ಬಿಡಿ, ಅದು ಎಣ್ಣೆ ಒಳಗೆ ಹೋಗುತ್ತೆ. ಮತ್ತೆ ಹೆಚ್ಚಿಗೆ ಹಾಕಕ್ ಹೋಗ್ಬೇಡಿ, 6-7 ಈ ತರ ತುಂಬಾ ಹಾಕ್ಬೇಡಿ. ಎಷ್ಟು ಒಂದ್ ಸ್ವಲ್ಪ ಸ್ಪೇಷಿಯಸ್ ಆಗೇ ಇರ್ಲಿ, 4-5 ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತೆ 2 ಕಡೆ ಮಡ್ಸಿ ಮಡ್ಸಿ ಬೇಯಿಸ್ಬೇಕು, ಫ್ರೈ ಮಾಡ್ಬೇಕು. ತುಂಬಾ ಒಂದೇ ಕಡೆ ತುಂಬಾ ಬ್ರೌನ್ ಆಗೋ ತರ ಬಿಡ್ಬೇಡಿ, ಮಧ್ಯೆ ಮಧ್ಯೆ ಫೋಲ್ಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಹದಕ್ಕಿರ್ಲಿ, 2 ಕಡೆ ಒಂದೇ ಹದಕ್ಕೆ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆ ಕಾಯಿಸೋವಾಗ ಹೈ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ. ಬಿಸಿ ಒಂದ್ಸರಿ ಕಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರ್ಜಿಕಾಯಿನ ಮಾಡ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಚೆನ್ನಾಗಲ್ಲ, ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಒಂದು ಹದವಾಗಿ ಕರೆಕ್ಟ್ ಆಗಿ ಫ್ರೈ ಆಗತ್ತೆ. ಇದೇ ತರ ನಾನು ಎಲ್ಲವನ್ನು ಮಾಡಿಟ್ಕೋತಾ ಇದ್ದೀನಿ. ಕರ್ಜಿಕಾಯಿ ರೆಡಿ ಆಯ್ತು, ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಕರ್ಜಿಕಾಯಿ ರೆಡಿ ಆಯ್ತು,
ಫಿಲ್ಲಿಂಗ್ ಅಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ಹೇಗ್ ಬಂತು ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.